ಬರೋದು ಹಿಂಗೆ ಹೋಯ್ತಾರೆ, ಹಿಂಗೆ ಹೋಗೋದು ಹಿಂಗೆ ಹೋಗೋದು. ಏನಕ್ಕೆ ತೋರ್ತ ಇದನ್ನ ಕೊಡದೆ ಹುಡುಗರು ಬರ್ತಾರೆ. ಹಿಂಗಿನ ಬರೋದು ಒಂದು ಕಡೆ ಆಗುತ್ತೆ. ಯಾರಣ್ಣ ಹಿಂದಿನ ಬರೋದು? ಹೋಗಾಯ್ತವ್ರು. ಹೋಗಾಯ್ತಾ? ಹಾಂ, ಸುದೀಪುರ ಅಲ್ಲ ಬರೋರು. ಇನ್ಯಾರು ರೇಟ್ ವೇಸ್ಟ್ ಮಾಡಿದೆ ಇದು. ಹಲೋ ಸಮೀರ್ ಸರ್, ಸಮೀರ್ ನಂಗೆ ಹರಿಸ್ಕೊಂಡು ಹೋಗಿದ್ದಾರೆ ಅನ್ಸುತ್ತದೆ. ಎಲ್ಲಿ ಕಿಶನವರಪ್ಪ.
ಇದ್ದೀನಿ. ಹಾಗೆ ಶ್ರೀ ಸಾರಾ ಮಹೇಶ್ ಸರ್, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಇವ್ರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತ. ಶ್ರೀ ಸುನೀಲ್ ಬೋಸ್ ರವರು, ಸಂಸದರು, ಚಾಮರಾಜನಗರ ಜಿಲ್ಲೆ, ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಜೊತೆಗೆ ನಮ್ಮ ವಿನಯ ಚಕ್ರವರ್ತಿ, ಕೆಚ ಸುದೀಪ್ ರವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ಜೊತೆಗೆ ಡೋಲಿ ಧನಂಜಯ್ ಅವರು ಕೂಡ ನಮ್ಮ ಜೊತೆಗೆ ಭಾಗಿಯಾಗಿದ್ದಾರೆ. ಸರ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಾಕಷ್ಟು ಜನ ಕಲಾವಿದರು ಬಂದಿದ್ದಾರೆ. ಯುವ ರಾಜ್ಕುಮಾರ್ ಅವರು ಈಗ ತಾನೇ ಆಗಮಿಸಿದ್ದಾರೆ, ಇವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಓಕೆ, ಈ ಒಂದು ಕಾರ್ಯಕ್ರಮವನ್ನ ಒಂದು ಪ್ರಾರ್ಥನೆ ಗೀತೆಯೊಂದಿಗೆ ಶುರು ಮಾಡುವಂತಹ ಸಮಯ. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹಾಡುಗಳನ್ನ ಹಾಡಿ ತಮ್ಮದೇ ವಿಶಿಷ್ಟವಾದ ಧ್ವನಿಯಲ್ಲಿ ಛಾಪನ್ನ ಮೂಡಿಸಿರುವಂತಹ ಇಂದು ನಾಗರಾಜ್, ನಮ್ಮ ಮೈಸೂರಿನ ಹುಡುಗಿ, ತಮ್ಮೆಲ್ಲರ ಸಮ್ಮುಖದಲ್ಲಿ ಬಂದು ಒಂದು ಪ್ರಾರ್ಥನೆ ಗೀತೆಯನ್ನ ಹಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಇದು ನಾಗರಾಜ್ ಅವರನ್ನ. ಸರ್, ವೇದಿಕೆ ಮೇಲೆ ತುಂಬಾ ಚೆನ್ನಾಗಿ ನಿಂತ್ಕೊಂಡಿದ್ದೀರಿ, ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು. ಪ್ರಾರ್ಥನೆ ಗೀತೆಯೊಂದಿಗೆ ಈ ಒಂದು ಈ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಅಲ್ಲಿ ಜೋರು ಚಪ್ಪಾಳೆ. ಮಹಾಗಣಪತಿ ಮಹಾಗಣಪತಿ ಮನಸ ಸ್ಮರಾಮಿ, ಮಹಾಗಣಪತಿ ಮನಸ ಸ್ಮರಾಮಿ, ಮಹಾಗಣಪತಿ ಮನಸ ಸ್ಮರಾಮಿ, ಮಹಾಗಣಪತಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿ ಮನಸಾ ಸ್ಮರಾಮಿ. ಧನ್ಯವಾದಗಳು. ದೀಪ ಬೆಳಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಬೆಳಕಿನ ಆರಂಭ ಆಗಿದೆ. ಈಗ ಶ್ರೀಯುತರಾದಂತಹ ಸಂದೀಪ್ ಸ್ವಾಮಿರವರು ಎಲ್ಲ ಗಣ್ಯರನ್ನು ವೇದಿಕೆ ಮೇಲೆ ಬರಮಾಡಿಕೊಂಡಿದ್ದೀವಿ. ಈಗ ಅವರು ವೆಲ್ಕಮ್ ಅನ್ನ ಹೇಳುವಂತಹ ಸಮಯ. ಬರಲಿ ಜೋರಾದ ಚಪ್ಪಾಳೆ. ಸ್ವಾಗತ ಭಾಷಣ ಶ್ರೀಯುತರಾದಂತಹ ಸಂದೇಶ್ ಸ್ವಾಮಿರವರಿಂದ. ಎಲ್ರಿಗೂ ನಮಸ್ಕಾರ.
ತಂದೆಯಂತೆ ನಮ್ಮನ್ನ ಸಲಗಿ ಬೆಳೆಸಿ ಆಶ್ರಯ ನೀಡಿ ನಮಗೆಲ್ಲ ಮಾರ್ಗದರ್ಶನವಾಗ ಹಿತೈಷಿಗಳಾದಂಥ ನಮ್ಮ ಅಣ್ಣ ಸಂದೇಶ್ ನಾಗರಾಜರವರ 80ನೇ ವರ್ಷದ ಹುಟ್ಟುಹಬ್ಬಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೀರಿ. ನಿಮಗೆ ನಾನು ಶಿರಭಾಗಿಸಿ ನಮಸ್ಕಾರಗಳನ್ನು ಹೇಳ್ತೇನೆ. ನಮ್ಮ ಮೈಸೂರಿನ ಸುಪುತ್ರರು ಆದ ಸನ್ಮಾನ್ಯ ಸಿದ್ದರಾಮಯ್ಯನವರು 2ನೇ ಬಾರಿ, ದಯಮಾಡಿ 2 ನಿಮಿಷ ಮೌನವಾಗಿದ್ದರೆ ನಾನು ಸ್ವಾಗತ ಮಾಡ್ತೀನಿ. ನಿಮಗೂ ಸೇರಿಸಿ ದಯಮಾಡಿ ಕೂಗಬೇಡಿ. ಮೈಸೂರಿನ ಸುಪುತ್ರರು ಆದ ಸನ್ಮಾನ್ಯ ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ನಮ್ಮ ರಾಜ್ಯವನ್ನು ಮುನ್ನಡೆಸುತ್ತಿರುವುದು ಮೈಸೂರಿಗರ ಹೆಮ್ಮೆಯ ಸಂಗತಿ. ಮೈಸೂರಿನ ಸಮಗ್ರ ಅಭಿವೃದ್ಧಿಗೆ ಅತಿ ಹೆಚ್ಚಿನ ಕೊಡುಗೆ ನೀಡುವ ಮೂಲಕ ಈ ಭಾಗದ ಅಭಿವೃದ್ಧಿಗೆ ಸದಾ ಬೆಂಬಲವಾಗಿ ನಿಂತಿದ್ದು 16 ಬಾರಿ ರಾಜ್ಯದ ಬಜೆಟ್ ಮಂಡಿಸಿ ದಾಖಲೆ ಬರೆದಿರುವ ಮಾನ್ಯ ಸಿದ್ದರಾಮಯ್ಯನವರು ರೈತಾಪಿ ಕುಟುಂಬದಲ್ಲಿ ಜನಿಸಿ ಅತ್ಯುನ್ನತ ಸ್ಥಾನಕ್ಕೇರುವ ಮೂಲಕ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದ್ದಾರೆ. ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯವು ಮತ್ತಷ್ಟು ಎತ್ತರಕ್ಕೆ ಏರಲಿ ಎಂದು ಹಾರೈಸುತ್ತಾ, ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ರಾಜ್ಯ ಅಂತರ್ರಾಜ್ಯದಲ್ಲಿ ತಮ್ಮ ಛಾಪನ್ನು ಮೂಡಿಸುತ್ತಿರುವ ನಟ ಎಂದೇ ಹೇಳಬಹುದು. ನಟ, ನಿರ್ದೇಶಕ, ನಿರ್ಮಾಪಕ ಮತ್ತು ಬಿಗ್ ಬಾಸ್ ಕಾರ್ಯಕ್ರಮದ ನಿರೂಪಕರಾಗಿ ಅದ್ಭುತ ವೃತ್ತಿ ಜೀವನವನ್ನು ಕಂಡುಕೊಂಡ ಅಮೋಘ ಪ್ರತಿಭೆ, ಜನಪ್ರಿಯ ಕಲಾವಿದ ಹಾಗೂ ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೆ ಈ ಸಮಾರಂಭಕ್ಕೆ ಆಗಮಿಸಿರುವ ಜನಪ್ರಿಯ ಶಾಸಕರು ಆದಂಥ ಮೈಸೂರು ಚಾಮರಾಜ ಕ್ಷೇತ್ರದ ಹರೀಶ್ ಗೌಡ್ರು, ಮಾನ್ಯ ಶ್ರೀ ಅನಿಲ್ ಚಿಕ್ಕಮಾದವರು, ಇಡೀ ಹಿರಿಯ ರಾಜಕಾರಣಿ, ನಮ್ಮನ್ನ 3 ಬಾರಿ ಮೈಸೂರು ನರಸಿಂಹರಾಜದಲ್ಲಿ ಸೋಲಿಸಿರುವ ಹ್ಯಾಟ್ರಿಕ್ ತನ್ವೀರ್ ಸೇಠ್ ಅವರು ಹಾಗೂ ರಾಘವೇಂದ್ರ ಹಿಟ್ನಾಳ್ ಅವರು ಹಾಗೂ ಮೈಸೂರು ಸಚಿವರಾದಂಥ ಜಮೀರ್ ವೆಂಕಟೇಶಣ್ಣವ್ರು ಬಂದಿದ್ದಾರೆ. ದಯಮಾಡಿ ಸಲ್ಲಿಸಬೇಕು. ಅವ್ರಿಗೂ ಸ್ವಾಗತವನ್ನು. ಸಂದೇಶ್ ಅವರಿಗೆ ಬಹಳ ಚಿಕ್ಕ ವಯಸ್ಸಿನ ನೋಡಿದ್ದೀನಿ. ಅವರಿಗೆ ಒಂದು ಹುಟ್ಟುಹಬ್ಬದ ಆಚರಣೆಯಲ್ಲಿ ನಾವು ಭಾಗವಹಿಸಿ ಅವರಿಗೆ ಒಂದು ಹ್ಯಾಪಿ ಬರ್ತ್ಡೇ ಹೇಳೋಣ ಅಂತ ಇಲ್ಲಿವರೆಗೆ ಬಂದು ಅದನ್ನು ಹೇಳಿದ್ದಾಯಿತು. ಖುಷಿಯಾಗಿ ನಿಮ್ಮೆಲ್ಲರಿಗೂ ಭೇಟಿಯಾಗಿದ್ದಾಯಿತು. ಅತಿ ಶೀಘ್ರದಲ್ಲೇ ಪರದೆ ಮೇಲೆ ಸಿಗ್ತೀನಿ. ಸೆಪ್ಟೆಂಬರ್ 28ರಿಂದ ನಿಮಗೆ ಟಿವಿಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು. ಸಂದೇಶ ನನಗೆ ಹ್ಯಾಪಿ ಬರ್ತ್ಡೇ ಅಂತ ಇನ್ನು ಎಲ್ಲರೂ ಮಾತಾಡಿದ್ದಾರೆ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಟೇಕ್ ಕೇರ್. ಧನ್ಯವಾದಗಳು. ಬಗ್ಗೆ ಜೋರಾದ ಚಪ್ಪಾಳೆ. ಈಗ ಮತ್ತೊಬ್ಬರು ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ ಕಾಯ್ತಿದ್ದಾರೆ. ನನಗೆ ಗೊತ್ತು ನೀವು ಅವ್ರ ಮಾತನ್ನ